ಅಲ್ಲೇ ನೋಡೋದಾದ್ರೆ 30ನೇ ವಚನದಲ್ಲಿ ನೋಡೋದಾದ್ರೆ ಕೆಳಗಡೆ ಯೇಸು ಆ ಮುಳಿಗಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತೀರಿತು ಎಂದು ಹೇಳಿ ಕೇಳಿಸ್ಕೊಡ್ರಿ. ಯೇಸುವಿಗೆ ಏನೆಲ್ಲ ತೀರಿಸಿದ್ರು ಅಂದ್ರೆ ನಾವು ಈಗ ಸ್ಟಾರ್ಟಿಂಗ್ ಇಂದ ಮೊದಲನೇ ಮಾತಿಂದ ನೋಡಿದ್ವಿ ನೋಡ್ರಿ. ಅವರು ಜವಾಬ್ದಾರಿಕೆ, ಒಂದು ವೇಳೆ ತಂದೆ ತಾಯಿಗಳ ಜವಾಬ್ದಾರಿಕೆ ಇರ್ಬೋದು, ಈ ಭೂಮಿ ಮೇಲೆ ಯೇಸುವಿಗೆ ಬಂದಂತ ಜವಾಬ್ದಾರಿಕೆ ಇರ್ಬೋದು, ಅದನ್ನೆಲ್ಲರನ್ನು ನೋಡಿ ಹೇಳ್ತಾ ಇದ್ದಾರೆ, ನಾನೆಲ್ಲವನ್ನು ತೀರಿಸಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರವಾದನೆಗಳನ್ನ ನೆರವೇರಿಸಿದ್ರು, ಪ್ರವಾದನೆಗಳನ್ನೆಲ್ಲ ತೀರಿಸಿದ್ರು. ಅವರು ಕೊಟ್ಟಂತ ಕೆಲಸವನ್ನು ಮಾಡಿ ಪೂರೈಸೋವರೆಗೂ ಅವರು ಯಾವ ರೀತಿಯಾಗಿ ಸೇವೆ ಮಾಡಿದ್ರು ಅಂದ್ರೆ, ಅವರು ಬೈಬಲ್ ವಾಕ್ಯ ಹೇಳ್ತೈತೆ, ಆತನು ಹಸಿವೆ ಆಗಿದ್ದಾರಂತೆ ಶಿಷ್ಯಂದ್ರು ಹೋಗಿ ಆಹಾರ ತರಕ್ಕೆ ಹೋದ್ರೆ, ಆಹಾರ ತಗೊಂಡ್ಬಂದ್ರೆ ಯೇಸು ಹೇಳ್ತಾರೆ, ನನಗೆ ಊಟ ಮಾಡಪ್ಪ ಅಂದ್ರೆ ನನಗೆ ತೀರ್ತು, ಹಸಿವೆ ಇಲ್ಲ, ನಾನು ಊಟ ಮಾಡಿದೆ, ಯಾರು ತಂದು ಕೊಟ್ರು ಅಂತ ಹೇಳಿದಾಗ ಯೇಸು ಹೇಳ್ತಾರೆ, ತನ್ನ ತಂದೆಯ ಚಿತ್ತವನ್ನ ಮಾಡಿ ಪೂರೈಸುವುದೇ ನನ್ನ ಆಹಾರ. ದೇವರ ಚಿತ್ತವನ್ನು ಮಾಡಿ ಪೂರೈಸುವುದೇ ನನ್ನ ಆಹಾರ ಅಂತ ಹೇಳಿ ಓಡಿದ್ರು. ಆ ರೀತಿಯಾಗಿ ಓಡಿದ್ರು. ಅಷ್ಟೇ ಅಲ್ಲ, ನೀವು ಈ ಶಿಲುಬೆಗೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಐತೆ. ಅವರು ಯೇಸುಸ್ವಾಮಿ ಯೆರೂಸಲೇಮಿಗೆ ಹೆಂಗೆ ಬಂದ್ರು ಅಂದ್ರೆ, ಶಿಷ್ಯಂದ್ರೆ ಆಶ್ಚರ್ಯ ಪಡ್ತಾರೆ. ಯಾಕೆಂದ್ರೆ ಅಷ್ಟು ಯೆರೂಸಲೇಮಿಗೆ ಬರುವುದಕ್ಕೆ ಅಂದ್ರೆ ಬರುವುದಕ್ಕೆ ಅಷ್ಟೊಂದು ತವಕ ಪಡ್ತಾರೆ. ಸರಿ, ನಾನೇ ಹೇಳ್ಬಿಡ್ತೀನಿ. ಯೇಸುಸ್ವಾಮಿ ಆ ಒಂದು ಯೆರೂಸಲೇಮಿಗೆ ಬರುವುದಕ್ಕೆ ಅವ್ರು ಬಹಳ ತವಕ ಪಡ್ತಾರೆ. ಅಷ್ಟೊಂದು ಆ ಒಂದು ಮುಂದೆ ಮೊದಲೇ ನಾವು ಓದಿದ್ವಿ, 3 ಸಾರಿ ಯೇಸುಸ್ವಾಮಿ ತನ್ನ ಮರಣದ ಬಗ್ಗೆ ತಿಳಿಸಿದ್ರು. ಅಷ್ಟೇ ಅಲ್ಲ, ಪ್ರಾರ್ಥನೆ ಮಾಡಿದ್ರು, ನನ್ನ ಈ ಪಾತ್ರನ ತೆಗೆದಾಕು ಅಂತ ಹೇಳಿ, ಅದು ನಿನ್ನ ಚಿತ್ತನೆ ನೆರವೇರಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಹಂಗಾದ್ರೂ ಕೂಡ ಆ ಯೆರೂಸಲೇಮಿಗೆ ಬರುವುದಕ್ಕೆ ಯೇಸುಸ್ವಾಮಿ ಬಹಳ ತವಕ ಪಡ್ತಾರೆ. ಅಂದ್ರೆ ಅದರ ಅರ್ಥ ಏನಂದ್ರೆ, ನಾನು ಯಾಕೆ ಅದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅವ್ರು ತನ್ನ ಪ್ರಾಣವನ್ನು ಲೆಕ್ಕಿಸ್ತಾ ಇಲ್ಲ. ಏನನ್ನ ಇದು ಮಾಡ್ತಾ ಇದ್ದಾರೆ, ದೇವರ ಚಿತ್ತವನ್ನ ಮಾಡಿ ಪೂರೈಸುವುದನ್ನ ಅವ್ರು ಅದರಲ್ಲಿ ಉತ್ಸಾಹರಾಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರಿಯ ದೇವರ ಮಕ್ಕಳೇ, ಅನೇಕರಿಗೆ ಇವತ್ತು ನೋಡ್ರಿ, ಒಂದು ಜ್ಞಾನೋಕ್ತಿ ಹೇಳ್ತದೆ, ಹಣದ ಅನ್ನುವಂಥದ್ದು ಹದ್ದುಗಳ ರೀತಿಲಿ ರೆಕ್ಕೆಯನ್ನ ಕಟ್ಕೊಂಡಿತ್ತಂತೆ. ಅದು ಎಷ್ಟೇ ಮೇಲೆ ಹಾರಿದ್ರು ಕೂಡ ಆ ಒಂದು ಹದ್ದಿಗೆ ತೃಪ್ತಿ ಇರಲ್ವಂತೆ. ಅದೇ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಎಷ್ಟೇ ಹಣವನ್ನು ಸಂಪಾದನೆ ಮಾಡಿದ್ರು ಕೂಡ ಅದರಲ್ಲಿ ತೃಪ್ತಿ ಸಿಗೋದಿಲ್ಲ. ಇನ್ನೂ ಹಣ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಾಕ್ಯ ಹೇಳ್ತೈತೆ, ಆ ದಾಹ, ಆ ತೀರುವಿಕೆ ಅಲ್ಲ, ನಾವು ದೇವರ ಚಿತ್ತವನ್ನು ಮಾಡಿ ಪೂರೈಸಿ ತೀರಿಸುವಂಥದ್ದೈತೆ ನೋಡ್ರಿ, ಅದು ಬಹಳ ಮುಖ್ಯವಾದಂಥದ್ದು. ಇನ್ನೊಂದು ದೇವ್ರ ಮಕ್ಕಳುಗಳು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ತೀರಿಸದೆ ಹೋದ್ರೆ, ಈ ಭೂಮಿ ಮೇಲೆ ಕೊಟ್ಟಂತ ಜವಾಬ್ದಾರಿನ ತೀರಿಸದೆ ಹೋದ್ರೆ ದೇವರ ರಾಜ್ಯವನ್ನು ಸೇರೋದಕ್ಕಾಗೋದಿಲ್ಲ. ನಮ್ಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ನಾವು ಮಾಡಿ ಪೂರೈಸಲೇಬೇಕು, ಮಾಡಿ ಪೂರೈಸೋವರೆಗೂ ಕೂಡ ದೇವರು ನಮ್ಮೊಂದಿಗೆ ಮಾತಾಡ್ತಾ ಇರ್ತಾರೆ. ಒಂದು ವೇಳೆ ನಿಮಗೆ ಏನಾದರೂ ದೇವರು ಹೇಳಿರೋದಾದ್ರೆ, ದೇವ್ರ ಸೇವೆಗಳನ್ನ ಹೇಳಿರ್ಬೋದು, ಏನಾದರೂ ಆಗಿರಲಿ, ಅದ್ರ ಬಗ್ಗೆ ಒತ್ತಾಯ ಪಡಿಸ್ತಾನೆ ಇರ್ತಾರೆ. ನೀನು ಇದನ್ನ ಮಾಡಬೇಕು, ಅವಾಗ ಹೇಳ್ತಾ ಇರ್ತಾರೆ, ಅದ್ರ ಬಗ್ಗೆನೇ ಮಾತಾಡ್ತಾ ಇರ್ತಾರೆ, ನೀನು ಇದನ್ನು ಮಾಡಿ ಪೂರೈಸಬೇಕು ಅಂತ ಹೇಳಿ. ಆದರೆ ಎಲ್ಲಿವರೆಗೂ ಆ ಮಾತುಗಳಿಗೆ ಕಿವಿಗೊಡದೆ ಹೋಗ್ತಾರೋ, ಒಂದು ದಿವಸ ದೇವ್ರ ಲೆಕ್ಕ ಕೇಳ್ತಾರೆ. ಬೈಬಲ್ ವಾಕ್ಯ ಹೇಳ್ತಾ ಇದೆ, 1 ತಾಲಂತ್ ಓದಿದವನ್ನ ದೇವ್ರು ಏನ್ ಮಾಡಿದ್ರಂತೆ, 1 ತಾಲಂತ್ ಓದಿದವನ್ನ ಲೆಕ್ಕ ಕೇಳಿದಾರೆ. ಇಲ್ಲಪ್ಪ ಏನ್ ಮಾಡಿದೆ ನೀನು ಅಂದಾಗ,
ಅವನು ಹೇಳ್ತಾನೆ ನಾನು ಬಚ್ಚಿಟ್ಟಿದ್ದೆ. ಅವಾಗ ಅವನ್ನ ಯಾರಿಗೆ ಒಪ್ಪಿಸ್ಕೊಡ್ತಾರೆ ಗೊತ್ತಾ? ಯಾರಿಗೆ ಒಪ್ಪಿಸ್ಕೊಡ್ತಾರೆ? ಕತ್ತಲೆಗೆ ಒಪ್ಪಿಸ್ಕೊಡ್ತಾರೆ ಅವನ್ನ. ಯಾಕೆ? ಅವನು ಹೇಳ್ತಾನೆ, ಸ್ವಾಮಿ ನೀನು ತೋರದಿರುವಲ್ಲಿ ರಾಶಿ ಮಾಡುವನು ಅಂದ್ಕೊಂಡೆ, ನೀನು ಬಿತ್ತದಿರುವುದಲ್ಲಿ ಬೆಳೆಯುವಂಥವ್ರು ಕೊಯ್ಯುವನಂದು ಅಂದ್ಕೊಂಡೆ. ಅವಾಗ ಹೇಳ್ತಾರೆ, ಕೆಟ್ಟ ಆಳು ನೀನು, ಸೋಮಾರಿಯಾದ ಬೈಗಳ್ಳನಾದ ಕೆಟ್ಟ ಆಳು. ಕೆಟ್ಟ ಆಳು. ಬೇರೆಯವ್ರಿಗೆಲ್ಲ ಏನ್ ಹೇಳಿದ್ರು? ನಂಬಿಗಸ್ತನಾದ ಆಳು. ದಣಿಯ ಸೌಭಾಗ್ಯದಲ್ಲಿ ಏನ್ ಮಾಡು? ನಾವು ಯಾವಾಗ ದೇವರ ಚಿತ್ತವನ್ನ ಮಾಡಿ ತೀರಿಸ್ತೀವೋ ಆಗ ದೇವರು ನಮ್ಗೆ ಹೇಳ್ತಾರೆ, ಬಲ ನಂಬಿಗಸ್ತನಾದ ಒಳ್ಳೆಯ ಆಳು, ದಣಿಯ ಸೌಭಾಗ್ಯದಲ್ಲಿ ಏನ್ ಮಾಡು? ಸೇರು ಅಂತ ಹೇಳ್ತಾರೆ. ಆದ್ರಿಂದ ಒಂದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು. ಒಬ್ಬೊಬ್ಬರಲ್ಲೂ ಕೂಡ ದೇವರು ಮಾಡಿ ಮುಗಿಸ್ಬೇಕಾದಂಥ, ಈ ಭೂಮಿ ಮೇಲೆ ಮಾಡಿ ಮುಗಿಸ್ಬೇಕಾದಂಥ ಜವಾಬ್ದಾರಿಗಳಿವೆ. ಇವತ್ತು ಅನೇಕರು ನಿಮ್ಮ ಮಕ್ಕಳುಗಳ ಬಗ್ಗೆನೇ ಮಾತ್ರನೇ ಜವಾಬ್ದಾರಿ ಇರೋದಿಲ್ಲ. ಕೆಲವರು ನೋಡ್ರಿ, ತಂದೆ ತಾಯಿಗಳಿಗೆ ಜವಾಬ್ದಾರಿ ಇರ್ತದೆ. ಮಕ್ಕಳುಗಳನ್ನ ಓದಿಸ್ಬೇಕು, ಮಕ್ಕಳುಗಳನ್ನ ಬೆಳೆಸ್ಬೇಕು, ಮಕ್ಕಳುಗಳಿಗೆ ಕೆಲಸಕ್ಕೆ ಹೋಗಿ ಮಾಡಬೇಕು, ಮ್ಯಾರೇಜ್ಗಳನ್ನ ಮಾಡಬೇಕು, ಹಿಂಗೆಲ್ಲ ಜವಾಬ್ದಾರಿ ಇರ್ತದೆ. ಅದೇ ಎಷ್ಟು ನಿಮಗೆ ಜವಾಬ್ದಾರಿ ಐತೋ ನಿಮ್ಮನ್ನು ಕಳಿಸಿಕೊಟ್ಟ ದೇವರು ಕೂಡ ನಿಮಗೆ ಅನೇಕ ಯೋಜನೆಯೊಂದಿಗೆ ಈ ಭೂಮಿ ಕಳಿಸಿದ್ದಾರೆ. ಬೈಬಲಲ್ಲಿ ಯಾರನ್ನು ಕೂಡ ತಾಳ ತಿಳಿದ ಭೂಮಿ ಮೇಲೆ ಯಾರೂ ಇಲ್ಲ. ದೇವರು ನಿಮಗೆ ಅಂತ ಹೇಳಿ ಕೃಪಾ ವರಗಳನ್ನು ನಿಮ್ಮ ಒಳಗಡೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ಯಾವ ಕೃಪಾವರ ನಿಮಗೆ ಚೆನ್ನಾಗಿ ಗೊತ್ತಿರ್ತದೆ. ಅದು ಯಾವ ಕೃಪಾವರ ಎಂಬುದಾಗಿ ನಿಮಗೆ ಹಾಡಾಡೋದಾಗಿರ್ಬೋದು, ಸಹಾಯ ಮಾಡೋದಾಗಿರ್ಬೋದು, ಯಾವುದೇ ಒಂದು ಸಭೆ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು, ಅದು ಕೂಡ ಸೇವೆನೇ. ಅದು ಕೂಡ ಸೇವೆ. ಯೇಸು ಹೇಳ್ತಾರೆ, ನಾವು ಒಂದು ದೇಹ ಹೆಂಗೆ ಅಂಗಾಂಗಗಳಿದಾವೋ, ಈ ನೋಡ್ರಿ, ಈ ಕಿರುಬೇರು, ಈ ಉಗುರು ಶ್ರೇಷ್ಠನ ಹೆಂಗೆ? ಉಗುರು ವ್ಯಾಲ್ಯೂನ, ಉಗುರು ಬೆಲೆ ಇಡೋದ? ಈ ಉಗುರು ಕಿತ್ತಾಕ್ ನೋಡಿ, ಅವಾಗ ಜೀವ ಗೊತ್ತಾಗುತ್ತೆ ಬೇರೆ. ಈ ಉಗುರೇನು ಅದೇನು ವ್ಯಾಲ್ಯೂ ಇಲ್ಲ ಅಂದ್ಕೊಳ್ಬೇಡ್ರಿ. ಆ ಉಗುರು ವ್ಯಾಲ್ಯೂ. ಆ ಉಗುರನ್ನ ನೀವು ಒಂದು ಸ್ವಲ್ಪ ಅರ್ಧ ಕಟ್ ಮಾಡೋದು ನೋಡ್ಬಿಡಿ. ಆ ಉಗುರು ನೋಡ್ರಿ. ದೇವರು ಈ ಕಣ್ಣು ರೆಪ್ಪೆಗಳು ನೋಡ್ರಿ, ರೆಪ್ಪೆಗಳು ಎಷ್ಟು ಏನಾದ್ರು ಗಾಳಿ ಏನೋ ಧೂಳು ಬಂತು ಅಂದ್ರೆ ಈ ರೆಪ್ಪೆಗಳು ಹಂಗೆ ಫಿಲ್ಟ್ರೇಷನ್ ಮಾಡ್ತವೆ. ಅದು ಎಲ್ಲ ಒಂದೊಂದು ದೇವರು ನಮ್ಮ ಶರೀರದಲ್ಲಿ ಏನೆಲ್ಲ ಅಂಗನ್ನು ಇಟ್ಟಿದಾರೋ ಅವುಗಳನ್ನೆಲ್ಲ ನೋಡಿ ಯಾವ್ದಾರ ಪ್ರಯೋಜನದಿಂದ ಬಿಟ್ಟವ್ರ? ಹಂಗೆ ಚರ್ಚೊಳಗೆ ಯಾರು ಪ್ರಯೋಜನದಿಂದ ದೇವರು ಇಟ್ಟಿಲ್ಲ. ಎಲ್ಲರೂ ಕೂಡ ದೇವರು ನಿಮಗೆ ಕೃಪಾವರಗಳನ್ನ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಯಾರಿಗೆಲ್ಲ ಕೃಪಾವರ ಕೊಟ್ಟಿದ್ದಾರೆ? ಹಲ್ಲೆಲೂಯಾ. ಇಲ್ಲಾಂದ್ರೆ ಒಂದ್ ದಿವಸ ಬರ್ತಾನೆ ಯಜಮಾನ, ಲೆಕ್ಕ ಕೇಳ್ತಾನೆ. ಆದ್ರಿಂದ ಮರಿಬೇಡಿ ದೇವ್ರ ಮಕ್ಕಳೇ, ದೇವರು ನಮಗೆ ಈ ಭೂಮಿ ಮೇಲೆ ತೀರಿಸಬೇಕಾದಂಥ ಜವಾಬ್ದಾರಿಗಳಿದಾವೆ. ಆಗಲೇ ನೋಡಿದ್ವಿ, ಮಕ್ಕಳುಗಳ ಜವಾಬ್ದಾರಿ, ತಂದೆ ತಾಯಿಗಳ ಜವಾಬ್ದಾರಿ, ಇನ್ನೆಲ್ಲ ನೋಡಿದ್ವಿ. ಆ ರೀತಿಯಾದಂಥ ಶಾರೀರಿಕವಾದ ಜವಾಬ್ದಾರಿ, ಆತ್ಮಿಕವಾದಂಥ ಜವಾಬ್ದಾರಿಗಳಿದಾವೆ. ಅವುಗಳನ್ನೆಲ್ಲ ನೀವು ತೀರಿಸಬೇಕು. ಹಲ್ಲೆಲೂಯಾ. ದೇವ್ರ ಸ್ತೋತ್ರ. 7ನೇ ಮಾತು ಕಡೆಗೆ ನಾವು ಹೋಗೋಣವಾ? 7ನೇ ಮಾತು ನಮ್ಮ ಮಧ್ಯದಲ್ಲಿ ರೇಣುಕಾ ಸಿಸ್ಟರ್ ಹೇಳ್ತಾರೆ. ನಾವು ಚಪ್ಪಲಿ